ಎಲ್ರಿಗೂ ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಕಲಿಸು ಗುರುವೇ ಕಲಿಸು. ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಸೊ ಇವತ್ತು ಹೊಸ ಚಾಪ್ಟರ್ ಓದ್ತಾ ಇದ್ದೀವಿ. ಈ ಚಾಪ್ಟರ್ನ ಹೆಸರು ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ತುಂಬಾ ಜನ ಟೀಚರ್ಸ್ಗೆ, ಪೇರೆಂಟ್ಸ್ಗೆ, ನಿಮಗೆ ಗೊತ್ತಿರೋರೆಲ್ರಿಗೂ ಶೇರ್ ಮಾಡಿ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನೀವು ಮಾಡೋ ಒಂದು ಶೇರ್ ಮೇಲಿದೆ. ಯಾಕಂದ್ರೆ ನೀವು ಏನು ಶೇರ್ ಮಾಡ್ತೀರಾ ಅದು ಯಾರೋ ಓದಿ ಅರ್ಥ ಮಾಡ್ಕೊಂಡ್ರೆ ಮೇ ಬಿ ಯಾರೋ ಮಗುವಿಗೆ ಅದೊಂದು ಕಾರಣ ಆಗಬಹುದು ಅವರ ಲೈಫಿಗೆ. ಓಕೆ, ಹಾಗಾಗಿ ಅದೊಂದು ನನ್ನ ರಿಕ್ವೆಸ್ಟ್. ಸೊ ಏನು ಇವತ್ತಿನ ಚಾಪ್ಟರ್ ಅಂದ್ರೆ, ಕಲಿತದ್ದನ್ನು ನೆನಪಿನಲ್ಲಿಡಲು ಕಲಿಸಿ. ಕಲಿಸೋದು ಇಂಪಾರ್ಟೆಂಟ್ ಅಲ್ಲ, ಕಲ್ತಿರೋದನ್ನ ನೆನಪಲ್ಲಿ ಉಳಿಸೋದು ಇಂಪಾರ್ಟೆಂಟ್. ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಅವ್ರ ನೆನಪನ್ನ ಅವ್ರು ಉಳಿಸ್ಕೊಳ್ದೆ ಅದಕ್ಕೂ ನಾವೇನಾದ್ರೂ ಮಾಡ್ಬೇಕಾ ಅಂತಂದ್ರೆ ಖಂಡಿತ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಕಲ್ತಿರೋದನ್ನ ಮಕ್ಕಳು ಅರ್ಥ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡ್ರೆ ಪಾಠ ಮಾಡಿದ ಶಿಕ್ಷಕರಿಗೆ ಹಬ್ಬಾ ಅನ್ನೋ ಒಂದು ಸಾರ್ಥಕ ಭಾವ. ಆದ್ರೆ ಆಗಷ್ಟೇ ಪಾಠ ಮುಗಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಬಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡದೇ ಇದ್ದಾಗ ಮಕ್ಕಳು ಅಯ್ಯೋ ಇಷ್ಟೊತ್ತು ಇವ್ರ ಹತ್ರ ಬಡ್ಕೊಂಡು ಏನ್ ಪ್ರಯೋಜನ ಅಂತ ಶಿಕ್ಷಕರಿಗೆ ಟೆನ್ಷನ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಅಲ್ವಾ. ಮೊದಲನೇದಾಗಿ ಎಲ್ರೂ ತಿಳ್ಕೊಳ್ಳಿ, ಮರೆವು ಅನ್ನೋದು ಅಂದ್ರೆ ಮೆಮೊರಿ ಪವರ್ ಕಡಿಮೆ ಆಗೋದು ಅಥವಾ ಮರೆವು ಅನ್ನೋದು ಖಂಡಿತವಾಗ್ಲೂ ಅದೊಂದು ಮೂರ್ಖತನ ಅಲ್ಲ, ದಡ್ಡತನ ಅಲ್ಲ. ಮರೆವು ಅನ್ನೋದು ಸಂಶೋಧನೆಗಳ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಒಂದು ಹೊಸ ವಿಚಾರನ ಕಲ್ತಂತಹ ಯಾರೇ ಆಗಿರ್ಬೋದು ಅದರಲ್ಲಿ 70% ಅಷ್ಟು ವಿಷಯಗಳು ನಮಗೆ ಮರ್ತೋಗತ್ತೆ 24 ಗಂಟೆಯಲ್ಲಿ ಅನ್ನೋದು ಸಂಶೋಧನೆಗಳೇ ತೋರಿಸಿದೆ. ಆಯ್ತಾ, ಕೆಲವ್ರಿಗೆ ಯಾಕೆ ನೆನಪಿರುತ್ತೆ? ಸೊ IQ ಅದ್ರ ಬಗ್ಗೆ ನಾವು ಗೊತ್ತಿದೆ, IQ ಲೆವೆಲ್ ಚೆನ್ನಾಗಿರುತ್ತೆ, ಸೊ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಆದ್ರೆ ಪ್ರತಿಯೊಬ್ಬರಿಗೂ ಈ ರೀತಿ ಕಲಿಸೋದ್ರ ಮೂಲಕ ನಾವು ಅವರಲ್ಲಿ ನಾವು ಹೇಳ್ಕೊಟ್ಟಿರುವಂತ ಅಂಶಗಳನ್ನ ಉಳಿಸಬಹುದು. ಅದು ಹೇಗೆ ಅನ್ನೋದಕ್ಕೆ ಮೊದಲನೇದಾಗಿ ನೋಡಿ, 2 ವಿಚಾರ ಇವತ್ತು ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇ ವಿಚಾರ, ತುಣುಕುಗಳಲ್ಲಿ ಕಲಿಸಿ, ಚಿಕ್ಕದಾಗಿ ಕಲಿಸಿ. ಇದು ಏನ್ ಗೊತ್ತಾ, ನೀವು ನಮ್ಮ ಸ್ಕೂಲ್ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಪಾರ್ಟಿಸಿಪೇಟ್ ಆಗಿದ್ರೆ, ನೀವು ಭಾಗವಹಿಸ್ತಿದ್ರೆ ನಿಮಗೆ ಖಂಡಿತ ಗೊತ್ತಿರುತ್ತೆ ನಮ್ಮ ಬಗ್ಗೆ. ರೋಡ್ ಸರಿ ಇಲ್ಲ ಬೆಂಗಳೂರಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ ಮೇಡಮ್ ಯಾವಾಗ್ಲೂ ಓಡಾಡ್ತಾನೆ ಇರ್ತೀರಲ್ಲ ಅಂದ್ರೆ, ನೋಡಿ ಅದಕ್ಕೆ ನಾನು ಕೌನ್ಸಿಲಿಂಗ್ ಮಾಡಲ್ಲ, ಆಯ್ತಾ. ನಾನು ಯಾವಾಗ್ಲೂ ಓಡಾಡ್ತಾನೆ ಇರ್ತೀನಿ. ಆ ಓಡಾಡೋದ್ರ ಹಿಂದೆ ಕೂಡ ಮುಂದೆ ನಿಮ್ಮ ಬಗ್ಗೆನೆ ನಿಮಗೆ ಯೂಸ್ ಆಗುವಂತ ಕೆಲಸನೇ ನಡೀತಾ ಇದೆ. ಓಕೆ, ಸೊ ನಾವ್ ಏನಕ್ಕೆ ಅಂದ್ರೆ, ನಾನು ಯಾವಾಗ್ಲೂ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ನಿಮಗೆ ದೊಡ್ಡದ ಕತೆ ಹೇಳ್ಬೋದು ನಾನು, ಆದ್ರೆ ಯಾಕೆ ಚಿಕ್ಕದಾಗಿ ಹೇಳ್ತೀನಿ, ಅಥವಾ ನನ್ನ ಪುಸ್ತಕಗಳನ್ನ ಬರ್ದಿರೋ ಪುಸ್ತಕನ ನೀವು ಓದಿದ್ರು ಗೊತ್ತಿರುತ್ತೆ, ಶಾರ್ಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಕಾರಣ ಇಷ್ಟೇ, ನಾವು ನೆನಪಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ವಿಷಯಗಳು ಜಾಸ್ತಿ ಗ್ರಹಿಸೋದಲ್ಲ, ಕೀ ಪಾಯಿಂಟ್ಸ್ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ತುಣುಕುಗಳಲ್ಲಿ ಕಲಿಸಿ. ಅತಿ ಉದ್ದವಾದ ಅವಧಿಯವರೆಗೂ ಕಲಿಸ್ಬೇಡಿ. 45 ನಿಮಿಷ ಒಂದು ಪೆರೇಡ್ ಇದೆ ನಮ್ಗೆ ಕ್ಲಾಸ್ಗೆ ಅಂತ ಹೇಳಿ 45 ನಿಮಿಷನೂ ಅವ್ರಿಗೆ ಕಲಿಸ್ಬೇಡಿ. 10 ನಿಮಿಷ ಕಲಿಸಿ, 10 ಮಿನಿಟ್ಸ್ ಅಷ್ಟೇ ಕಲಿಸಿ. ಮಧ್ಯದಲ್ಲಿ 2 ನಿಮಿಷ ಅವ್ರಿಗೆ ಬ್ರೇಕ್ ಕೊಡಿ. ನಮ್ಮಲ್ಲಿ ಯಾರು ನಮ್ಮ ಸ್ಕೂಲ್ ಓನರ್ಸ್ಗಳು ಕೆಲವರು ನಮ್ಮಲ್ಲಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅವ್ರು ಇದನ್ನ ಫಾಲೋ ಮಾಡ್ತಾರೆ. 10 ಮಿನಿಟ್ಸ್ ಅವರು ಹೇಳ್ಕೊಟ್ಟಿದ್ದಾದ್ಮೇಲೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿಸ್ತಾರೆ. ಗೊತ್ತಾ, ನಮ್ಮಲ್ಲಿ ಕಲಿತಾ ಇರುವಂತಹ ಟೀಚರ್ಸ್, ನಮ್ಮಲ್ಲಿ ಕಲಿತಾ ಇರುವಂತಹ ಅಂದ್ರೆ ಯಾರು ಗೊತ್ತಿದೆ ಅವ್ರು ಮಾಡಿಸ್ತಿದಾರೆ. ನನಗೆ ಇನ್ಫಾರ್ಮೇಶನ್ ಬಂದಂಗೆ 1-2-3 ಜನ ಹೇಳಿದ್ರು, ಮ್ಯಾಮ್ ನಾನು ಈ ತರ ಸ್ಕೂಲಲ್ಲಿ ಮಾಡಿಸ್ತಿದ್ದೀನಿ ಅಂತ. ನೀವೇನಾದ್ರೂ ಟೀಚರ್ ಆಗಿದ್ರೆ ನಮ್ಮ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಹೌದು ಮೇಡಮ್ ನಮ್ಮ ಸ್ಕೂಲಲ್ಲಿ ನಾನು ಹೇಳ್ಕೊಡೋ ರೀತಿ ಬದಲಾಯಿಸಿದೀನಿ ಈ ತರ ಎಲ್ಲ ಅಂತ ಒಂದು ಕಮೆಂಟ್ ಮಾಡಿ, ಆಯ್ತಾ. ಸೊ ಅವರು 10 ನಿಮಿಷ ಹೇಳ್ಕೊಡಿ, ಆಮೇಲೆ 2 ನಿಮಿಷ ಅವ್ರಿಗೆ ಬ್ರೇಕ್ ಕೊಡಿ, ಉಸಿರಾಟ ಆಡಿಸಿ ಆರಾಮಾಗಿ. ಮತ್ತೆ ನಿಧಾನವಾಗಿ ನಿಧಾನ ಕಲಿಕೆಯ ಮಕ್ಕಳು ಒಂದು ಹೊಸ ವಿಷಯ ಕಲಿಯುವಾಗ 3-4 ಭಾಗಗಳಲ್ಲಿ ಸುಲಭವಾಗಿ ಕಲಿಯಬಲ್ಲರು. ಉದ್ದದ ಪರಿಕಲ್ಪನೆಗಳನ್ನ ವಿಭಜಿಸಿ ಕಲಿಸೋದ್ರಿಂದ ಅವ್ರಿಗೆ ನೆನಪಲ್ಲಿ ಉಳ್ಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ. ಹಾಗಾಗಿ ಚಿಕ್ಕದಾಗಿ ಮಾಡಿ. 45 ಮಿನಿಟ್ಸ್ ನಾವು ಜ್ಞಾನ ತುಂಬೋದು ಅಂದ್ರೆ ತುಂಬೋದಕ್ಕಿಂತ 10 ನಿಮಿಷ ಕರೆಕ್ಟಾಗಿ ಹೇಳ್ಕೊಟ್ಬಿಟ್ಟು ಇನ್ನು 10 ನಿಮಿಷ ಅವರಿಗೆ ಆ ಒಂದು ವಿಚಾರದ ಬಗ್ಗೆ ಅವ್ರಿಗೇನೆ ಯೋಚನೆ ಮಾಡಕ್ಕೆ ಬಿಟ್ಟು ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋದ್ರಿಂದ ಅದು ನೆನಪಲ್ಲಿ ಉಳ್ಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ. 2ನೇ ಟೆಕ್ನಿಕ್ ಏನು ಅಂತ ಅಂದ್ರೆ, ಟೀಚ್ ಬ್ಯಾಕ್ ವಿಧಾನ. ಇದು ನನಗೆ ತುಂಬಾ ಇಷ್ಟ ಅಂಡ್ ನನ್ನ ಮೆಮೊರಿ ಚೆನ್ನಾಗಿ ಉಳ್ಕೊಳ್ಳಕ್ಕೆ ಇದು ಒಂದು ಕಾರಣ, ಆಯ್ತಾ. ಬಿಕಾಸ್ ನಾನು ಇದನ್ನ ಫಾಲೋ ಮಾಡ್ತೀನಿ. ಅದೇನಂತ ಅಂದ್ರೆ, ಟೀಚ್ ಬ್ಯಾಕ್ ವಿಧಾನ ಅಂದ್ರೆ, ವಿಷಯಗಳನ್ನ ಕಲಿಸಿದ ನಂತರ ವಿದ್ಯಾರ್ಥಿಗಳಿಗೆ ನಿಮ್ಮದೇ ಶಬ್ದಗಳಲ್ಲಿ ಅದನ್ನ ವಾಪಸ್ ನಮ್ಗೆ ಹೇಳಿ ಅಂತ ಕೇಳ್ಬೇಕು, ಆಯ್ತಾ. ಅಂದ್ರೆ ಈಗ ನಾವ್ ಹೇಳ್ಕೊಟ್ಟ ಮೇಲೆ ಮಕ್ಕಳಿಗೆ ನೀವು ಅದನ್ನ ವಾಪಸ್ ಹೇಳಿ ನಮ್ಗೆ ಅಂತ ಕೇಳ್ಬೇಕು.
ಸೊ ಇದು ಟೀಚ್ ಬ್ಯಾಕ್ ವಿಧಾನ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದ್ದು. ಯಾಕಂದ್ರೆ ನಾನು ಏನೇ ಕಲ್ತ್ರು ನಾನು ಏನ್ ಮಾಡ್ತೀನಿ ಗೊತ್ತಾ, ನನ್ಗೆ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ ನಾನು ಕಾಲೇಜ್ ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ದಿದ್ದು, ಮನೆಗೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ ಟೀಚರ್ ಏನ್ ಹೇಳಿರ್ತಿದ್ರು ಅದನ್ನ ಇಟ್ಕೊಂಡ್ಬಿಟ್ಟು ನಾನು ಟೀಚರ್ ಅಂತ ಎನಾಕ್ಟ್ ಮಾಡ್ತಾ ಇದ್ದೆ, ಆಕ್ಟ್ ಮಾಡ್ತಾ ಇದ್ದೆ ನಾನು ಅದೇ ವಿಷಯಗಳನ್ನ. ಅದು ನನಗೆ ಚೆನ್ನಾಗಿ ನೆನಪಲ್ಲಿ ಇರ್ತಿತ್ತು. ಎಕ್ಸಾಮ್ ಎಲ್ಲ ಬರಿಬೇಕಾದ್ರೆ ನಾನು ಇದನ್ನ ಟೀಚ್ ಮಾಡಿದ್ದೆ ಅಲ್ವಾ ಅನ್ನೋ ಫೀಲು. ಸೊ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಎಲ್ಲಾ ಟೀಚರ್ಸ್ ಇದನ್ನ ಮಾಡಿ ಟೀಚ್ ಬ್ಯಾಕ್ ವಿಧಾನ ಬಳಸಿ. ವಿಷಯನ ಕಲಿಸಿದ ನಂತರ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಕೂಡ ಇದನ್ನ ಮಕ್ಳಿಗೆ ಹೇಳ್ಕೊಟ್ಟಿದ್ದಾದ್ಮೇಲೆ ವಿಷಯನ ಅವ್ರ ಹತ್ರ ಮತ್ತೆ ನಾನು ಏನೇನು ಹೇಳ್ದೆ ಅದನ್ನ ನಿನ್ ಶಬ್ದದಲ್ಲೇ ಮತ್ತೆ ನಂಗೆ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಿ. ಈ ಪ್ರಕ್ರಿಯೆಯಿಂದ ಪಾಠ ಕಲಿಯೋದ್ರ ಜೊತೆಗೆ ಒಂದು ಚಟುವಟಿಕೆ ಮಾಡ್ದಂಗಾಗತ್ತೆ. ಕಲ್ತಿರೋದನ್ನ ವಿವರಿಸಕ್ ಹೋದಾಗ ಅಗತ್ಯವಾದ ಸಕ್ರಿಯ ಪ್ರಕ್ರಿಯೆಯಾಗಿ ಅದು ಬದಲಾಗುತ್ತೆ. ಅಂದ್ರೆ ಒಂದು ಪ್ರೊಡಕ್ಟಿವಿಟಿ ಆಗುತ್ತೆ. ನಿಮ್ಮ ಇದು ಸ್ಮರಣ ಶಕ್ತಿಯನ್ನು 50% ಸುಧಾರಿಸುತ್ತೆ. 50% ನಮಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಹೇಳ್ಕೊಡೋದಲ್ಲ, ಹೇಗೆ ಹೇಳ್ಕೊಡ್ಬೇಕು ಅಂತ ಕಲಿಬೇಕು. ಸೊ ಇವತ್ತಿಂದ ನೀವು ನಿಮ್ಮ ಮಕ್ಕಳಿಗೆ, ನೀವು ಟೀಚರ್ ಆಗಿದ್ರು, ಪೇರೆಂಟ್ಸ್ ಆಗಿದ್ರು, ದಯವಿಟ್ಟು ಮಕ್ಕಳಿಗೆ ಈ ತರದ ಒಂದು ಕಲಿಕೆ ಮಾರ್ಗವನ್ನ ಅನುಸರಿಸಿ. ಅಂದ್ರೆ ತುಣುಕುಗಳಿಂದ ಕಲಿಸಿ ಟೀಚ್ ಬ್ಯಾಕ್ ವಿಧಾನನ ಬಳಸಿ. ಓಕೆ, ಸೊ ಇವತ್ತು ನೀವು ಕಮೆಂಟ್ ಮಾಡ್ಬೋದು ಯಾರೆಲ್ಲ ಇದನ್ನ ಫಾಲೋ ಮಾಡ್ತಾ ಇದ್ದೀರಾ ಅವರು. ಇಲ್ಲ ಅಂದ್ರೆ ಮ್ಯಾಮ್ ಇವತ್ತಿಂದ ನಾನು ನನ್ನ ಮಕ್ಕಳಿಗೆ ಇವತ್ತಿಂದ ನಾನು ಈ ತರ ವಿಧಾನಗಳ ಮೂಲಕ ಕಲಿಸ್ತೀನಿ ಅಂತ ಕಮೆಂಟ್ ಮಾಡಿ. ಈ ತರ ವಿಧಾನಗಳ ಮೂಲಕ ನಮ್ಮ ಮಕ್ಕಳಿಗೆ ನಾವು ನನ್ನ ಮಕ್ಕಳಿಗೆ ನಾನು ಕಲಿಸ್ತೀನಿ ಅಂತ ಒಂದು ಕಮೆಂಟ್ ಮಾಡಿ, ಅದನ್ನ ಸ್ಟ್ರಾಂಗ್ ಆಗಿ ಅಫರ್ಮೇಷನ್ ಮಾಡಿ ಅದನ್ನ ಆಕ್ಷನ್ಗೆ ತನ್ನಿ. ಸೊ ಮೆಮೊರಿ ಪವರ್ ಚೆನ್ನಾಗಿ ಅವ್ರಿಗೆ ಮೆಮೊರಿಯಲ್ಲಿ ಉಳ್ಕೋಬೇಕು ಅಂದ್ರೆ ಹೇಳ್ಕೊಡೋ ವಿಧಾನದಲ್ಲಿ ನಾವು ಅಪ್ಡೇಟ್ ಆಗ್ಬೇಕಾಗತ್ತೆ. ಇವತ್ತು 2 ವಿಷಯ ತಿಳ್ಕೊಂಡಿದೀವಿ. ತುಣುಕುಗಳಲ್ಲೂ ಕಲಿಸಿ 10 ಮಿನಿಟ್ಸ್ ಹೇಳ್ಕೊಡಿ, 10 ಮಿನಿಟ್ಸ್ ಬ್ರೇಕ್ ಕೊಡಿ, ಚಿಕ್ಕದಾಗಿ ಅದನ್ನ ಟಾಪಿಕ್ ಮಾಡಿ ಹೇಳ್ಕೊಡಿ. 2ನೇದು ಟೀಚ್ ಬ್ಯಾಕ್ ವಿಧಾನ ಹೇಳ್ಕೊಟ್ಟಿದ್ದಾದ್ಮೇಲೆ ಅವ್ರಿಗೆ ವಾಪಸ್ ಹೇಳ್ಕೊಡಕ್ಕೆ ಹೇಳಿ. ಸೊ ಇದೊಂದು ಬ್ಯೂಟಿಫುಲ್ ಟೆಕ್ನಿಕ್, ಫಾಲೋ ಮಾಡೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.